ಮನೆಗಾಗಿ ಕಿತ್ತಾಟ ವಾಗ್ವಾದ ಬಿಗ್ ಬಾಸ್ ರಂಜಿತ್ ವಿರುದ್ಧ ದಾಖಲಾಯಿತು ದೂರು. ರಂಜಿತ್ ಭಾವ ಜಗದೀಶ್ ದೂರನ್ನ ನೀಡಿದ್ದಾರೆ. ರಂಜಿತ್ ಭಾವ ಜಗದೀಶ್ ದೂರನ್ನ ನೀಡಿದ್ದಾರೆ. ಜೀವ ಬೆದರಿಕೆ ಆರೋಪದಡಿ ಕೇಸ್ ಕೂಡ ದಾಖಲಾಗಿದೆ. 2018ರಿಂದ ಅಮೃತಹಳ್ಳಿಯ ಫ್ಲಾಟ್ನಲ್ಲಿ ಜಗದೀಶ್ ಅವರ ಅಕ್ಕ ಭಾವ ವಾಸ ಇರ್ತಾರೆ. 2025ರಿಂದ ಇದೇ ಫ್ಲಾಟ್ನಲ್ಲಿ ಅಕ್ಕ ಭಾವನ ಜೊತೆಗೆ ರಂಜಿತ್ ಕೂಡ ವಾಸ್ತವ್ಯ ಹೂಡಿರ್ತಾರೆ. ಇದೀಗ ಮನೆ ನಂದು ಅಂತ ಅಕ್ಕ ಭಾವನ ಜೊತೆ ರಂಜಿತ್ ಗಲಾಟೆ ಮಾಡ್ಕೊಂಡಿದ್ದಾರೆ. ರಂಜಿತ್ ಪತ್ನಿ ಹಾಗೂ ರಂಜಿತ್ ಅಕ್ಕನ ನಡುವೆ ನಡೆದಿದೆ ಗಲಾಟೆ ವಾಗ್ವಾದದ ವೇಳೆ ಒಬ್ರಿಗೊಬ್ರು ಹಲ್ಲೆ ನಡೆಸಿಕೊಂಡಿರೋ ಆರೋಪ ಕೂಡ ಇದೆ. ಮನೆ ಬಿಟ್ಟು ಹೋಗದೆ ರಂಜಿತ್ನಿಂದ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಅವರ ಭಾವ ದೂರು ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎನ್ಸಿಆರ್ ದಾಖಲಾಗಿದೆ. ಮನೆಯಲ್ಲಿ ಬೈದಾಡ್ಕೊಳ್ಳೋ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಬಟ್ಟೆ ಎಳ್ದು ರೆಡಿ ಹಿಂಗೆ ಮಾಡಿಲ್ಲ. ಯಾವಳ ಕೈ ಮಾಡಿದವಳು ಇವಾಗ? ನೀ ಕೈ ಮಾಡಿದ್ದು ನೀನ್ ಬಟ್ಟೆ ಎಳ್ದಿ ನಂದು ಬಟ್ಟೆ ಎಳ್ದಿಲ್ಲ. ನಾನು ಈ ಬಟ್ಟೆ ಎಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ. ನನ್ ಬಟ್ಟೆ ಸೇರ್ಸತ್ತದೆ. ವಿಡಿಯೋ ಇದೆ. ನನ್ ಬಟ್ಟೆ ಸೇರ್ ನೀ ಎಳ್ದಿದ್ಯಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ? ಆಯ್ತಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ? ಹೊಡ್ದಿದ್ಯಾ? ನನ್ ಬಟ್ಟೆ ಇವಾಗ ಆಲ್ರೆಡಿ ಅನ್ಬೋಸಕ್ ರೆಡಿ ಇರೋ. ಹೋಗು. ಮಾಡ್ತಾ ಇದೀನಿ. ಹೋಗು. ನಾನ್ ಬರೀ ಬಿಸಿನೀರ್ ಕಾಯಿಸ್ಕೊಂತ ಇದೀನಿ ರೆಡಿ. ರೇಷನ್ ಎಲ್ಲ ನೀನ್ ಬಂದು ಅಡಿಗೆ ಮಾಡ್ಕೊಳ್ಳೋ. ನಾನ್ ಬಿಸಿನೀರ್ ನಾನ್ ತಗೊಳ್ತಿರೋದು. ಇರೋ ಹೋಗು. ನಾನ್ ಬಿಸಿನೀರ್ ತಗೊಂತ ಇದೀನಿ ರೆಡಿ. ನನ್ ಮನೆಯಲ್ಲಿ ಕಪ್ಪಳಕ್ ಹಾಕ್ತಿಯೇನೆ? ನಾನ್ ಕಪ್ಪಳಕ್ ಹಾಕಿಲ್ಲ. ನೀನ್ ನನ್ ಬಟ್ಟೆ ಎತ್ತಿದ್ದು. ಅಯ್ಯೋ ಯಾವಳು ಹೊಡ್ತಾವಳು? ನೀನ್ ಬಟ್ಟೆ ಎತ್ತಿದೆ. ಮುಟ್ಟೆ ಇಲ್ಲ ನಿಂದು. ನಾನು ನೀನ್ ನನ್ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಎತ್ತಿದ್ಯಾ? ನನ್ ಬಟ್ಟೆ ಎತ್ತಿದಕ್ಕೆ ಆಯ್ತಾ? ನೀನ್ ನನ್ ಬಟ್ಟೆ ಎತ್ತಿದಕ್ಕೆ ನನ್ ಬಟ್ಟೆ ಎತ್ತಿದಕ್ಕೆ ನನ್ ಬಟ್ಟೆ ಎತ್ತಿದ ನನ್ ಬಟ್ಟೆ ಎತ್ತಿದ ಮನೆಗೆ ಬಂದು ನನ್ ಬಟ್ಟೆ ನಿಂತಿದ್ದು ಹೊಡಿತಾ ಇದೆಯಲ್ವಾ? ನಾನ್ ಹೊಡಿತಿಲ್ಲ. ಡೆಡಿ ಇಂತದ್ನ ಒಂದು ಸೊಸೆ ಕರ್ಕೊಂಡ್ ಬಂದು ಹಿಂಗ ಡೆಡಿ ಮಾತಾಡೋದು ಬೇಕು ಅಂತ ಅವಳು ಮಾಡ್ತಿರೋದು. ಒಂದು ಸೊಸೆನ್ ಕರ್ಕೊಂಡ್ ಬಂದು ಡೆಡಿ ರೆಕಾರ್ಡಿಂಗ್. ಆ ಮನೆಯಲ್ಲಿ ಏನ್ ಅನ್ಕೊಂಡಿದ್ದೀರಾ? ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಡೆಡಿ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಮಾತಾಡ್ಬೇಕು ಅಂತ ಒಂದು ಹೆಣ್ಣ ಕರ್ಕೊಂಡ್ ಬಂದು ಹಿಂಗೆ ನೀಚವಾಗಿ ಮಾಡ್ಕೊಂತ ಇದ್ದೀರಾ? ಹಿಂಗೆಲ್ಲ ಹೊಡ್ಸ್ಕೊಂಡು ಅಂತ ಮಾಡ್ತಿರೋದು. ನಿಮ್ಗೂ ಒಂದ್ ಮಗಳಿಲ್ವಾ? ನಿಮಗ್ ಬೇಕು ಅಂತ ಮಾಡ್ತಿರೋದು ನೀನು. ಪಾಪ ನೀನೇನ್ ಮಾಡ್ತಾ ಇದೀಯ? ನೀನ್ ಯಾಕೆ ನನ್ ಬಟ್ಟೆ ಎತ್ತದೆ? ಬಟ್ಟೆ ಮುಟ್ಟಿಲ್ಲ ಅಮ್ಮ. ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು. ನೀನ್ ಬಟ್ಟೆ ಮುಟ್ಟಿ ಎತ್ತಿದ್ಯಾ? ನೀನ್ ನನ್ ಬಟ್ಟೆ ಮುಟ್ಟಿ ಎತ್ತಿದ್ಯಾ? ಮತ್ತೆ ಎತ್ತಿಲ್ವಾ ನೀನು? ಈಗ ಬಿಚ್ಚಿದೇನಕ್ಕೆ? ನೀನ್ ಯಾಕೆ ಎತ್ತದೆ? ವಿಡಿಯೋ ಇದೆ ಆಯ್ತಾ? ಕೈ ಎತ್ತದೆ ಯಾವಳು? ನೀನ್ ಬಟ್ಟೆ ಎತ್ತಿದ ಕಪಾಳಕ್ಕೆ ಹಾಕಿದ್ದು. ನೀನ್ ನನ್ಗೆ ಹೊಡೆದಿದ್ದ ನೀನ್ ನನ್ ಮಾಡಿದ ಕಡೆ ನೀನ್ ನನ್ ಬಟ್ಟೆ ಹೌದಾ? ಇವಾಗ ಯಾಕೆ ಕೊಡ್ದೆ? ಮತ್ತೆ ಮೈ ಮೇಲೆ ಬಂದ್ರೆ ತಳ್ಜಿಲ್ದೆ ಇನ್ನೇನೆ ಮಾಡ್ತೀಯ? ನಾನು ನಿಂತರ ಓಡ್ತಾ ಇಲ್ಲ. ನೋಡು ನೀನ್ ಮಾಡ್ತಿರೋದು. ನೀನ್ ನನ್ ಬಟ್ಟೆ ಬಂದಿರೋದು. ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ನೀನ್ ಅವ್ಳ ಬಟ್ಟೆ ಎತ್ತದ್ಲು ಕಣೋ. ಬಟ್ಟೆ ಕಿತ್ತ ಎತ್ತದ್ಲು ಕಣೋ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು. ನೀನ್ ಅಕ್ಕ ನಾನು. ಬಟ್ಟೆ ಕಿತ್ತ ಎತ್ತಿದಕ್ಕೆ ಬಟ್ಟೆ ಕಿತ್ತ ಎತ್ತದ್ಲು ರಶ. ರಶ ನಿನ್ ಮೇಲೆ ಹಣೆ ಇಡ್ತೀನಿ ನಾನು. ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗು. ರಶ ಮನೆಯೊಳಗೆ ಬಂದಿಲ್ಲ. ಎರಡ ಏ ಸುಳ್ಳು. ದಯವಿಟ್ಟು ಬರ್ತೀರಾ ಸರ್ ಇಲ್ಲಿ? ಹೊಡೆದಿರೋದು ಪ್ರೂಫ್ ಇದೆ. ಮಕ್ಕದಲ್ಲಿ ಊದಿರೋದಲ್ಲಿ ಯಶ ಹೊಡೆದಿದೆ. ಪಕ್ಕ ಕೊಡ್ಬಿಡ್ತೀನಿ ನಿನಗೆ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅವ್ರ ಕತೆ ಬೇಕಾಗಿರೋದು. ಇರು ಬಂದಲ್ಲಿ. ಅವನು ಹೊಡಿಯಕ್ ಬಂದಿದ್ದ ನನಗೆ. ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ? ಹೌದು. ನೀವು ಮಾನ ಮರ್ಯಾದೆಯಲ್ಲಿ ಕೂತಿದ್ದೀರಲ್ಲ. ನನ್ನ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ನ ಗಂಡನ ಮನೇಲಿ ನೀನ್ ಬಂದು ಕೂತಿದ್ಯಾ ಬಿಕಾರಿ? ನಮ್ಮನ ಮನೆಗೆ ಬಂದ್ಬಿಟ್ಟಿರೋದು. ಅಲ್ಲೋ ನನ್ನ ಗಂಡನ ಮನೇಲಿ ನೀವು ಕೂತಿರೋದು. ನೀನು ಬಿಕಾರಿ. ನೀನು ಚಪ್ಪರ್. ನೀನ್ ಬಿಕಾರಿ. ನಾನಲ್ಲ. ನೀನ್ ಬಿಕಾರಿ. ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ಹೇಳಿ ಇವಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮ ಅಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮ ಅಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮ ಅಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ. ನಿನ್ ಮನೆ ಮೇಲಿದೆ ಹೋಗೆಲೆ ಅಲ್ಲಿ. ನಿನ್ ಮನೆ ನೀನ್ ನೋಡ್ಕೊಳ್ಳೆ ಹೋಗೆಲೆ. ನಾನೇನು ಮಾಡಕ್ಕಾಗಲ್ಲ. ರೇಷನ್ ಮುಟ್ಟಂಗಿಲ್ಲ ಅವಳು. ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ? ಹೌದಾ? ಹೌದು.
ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಅವರ ಮನೆಯ ಗಲಾಟೆ ಏನು ಅನ್ನೋದನ್ನ ನೋಡಿದಿರಿ. ಏನ್ರಿ ಮನೆ ಗಲಾಟೆ ತಗೊಂಡು ತೋರಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಬಹುದು. ಮನೆ ಗಲಾಟೆ ಇವತ್ತು ಮನೆ ಗಲಾಟೆಯಾಗಿ ಉಳ್ಕೊಂಡಿಲ್ಲ. ಹಾಗಾಗಿ ಇದನ್ನ ನಾವು ಹೇಳಲೇಬೇಕಾಗಿದೆ. ಎಷ್ಟು ಅಸಹ್ಯ ಆಗ್ತಾ ಇದೆ ಅಂತಂದ್ರೆ ಅವರ ಲ್ಯಾಂಗ್ವೇಜ್, ಕೈಯಲ್ಲಿ ಹಿಡ್ಕೊಂಡಿರೋದು ಐಫೋನು, ಬಾಯಿಂದ ಬರ್ತಾ ಇರೋ ಲ್ಯಾಂಗ್ವೇಜ್ ನೋಡಿದ್ರೆ ಅಥವಾ ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ದ್ರಾಕ್ಷಿ ಗೋಡಂಬಿ ಮನೆಯಲ್ಲಿ ಊಟ ತಿಂಡಿ ಮಾಡೋ ವಿಚಾರಕ್ಕೂ ಇಷ್ಟು ಸ್ಲಮ್ಗಿಂತ ಕಡೆಯಾಗಿ ಇಷ್ಟು ಕೆಳಮಟ್ಟದಲ್ಲಿ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಯಾರ್ರೀ ಸೆಲೆಬ್ರಿಟಿಗಳು ಅಂತ ಕರೀತಾರೆ ಇವ್ರನ್ನ? ಯಾರು ಸೆಲೆಬ್ರಿಟಿಗಳು ಅಂತ ಕರೀತಾರ ಇವ್ರನ್ನ? ಒಂದು ಮನೆಯಲ್ಲಿ ತಿನ್ನೋ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಹೊಡೆದಾಡ್ಕೊಂಡು ಮನೆ ವಿಚಾರಕ್ಕೆ ಜಗಳ ಆಡ್ಕೊಂಡು ಇಷ್ಟು ಲೋ ಲೆವೆಲ್ ಇಳಿತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಅಸಹ್ಯ ಇನ್ನೊಂದಿದ್ಯಾ? ಮನೆ ವಿಚಾರನ ಕೂತು ಇವರೆಲ್ಲ ಹೊರಗಡೆ ಯಾವ ಮೆಸೇಜ್ ಕನ್ವೆ ಮಾಡ್ತಾರ್ರಿ? ಆ ಮಕ್ಕಳಿದ್ದಾರೆ ನೋಡಿ, ಎದೆ ಎತ್ತರಕ್ಕೆ ಬೆಳೆದ್ ನಿಂತಿರೋ ಮಗಳಿದ್ದಾಳೆ. ಆ ಮಗು ಪಾಪ ಹೆದರ್ಕೊಂಡು ಕೈ ಎಳ್ಕೊಂಡು ಹೋಗ್ತಾ ಇದೆ, ಸುಮ್ನಿರಿ ಸುಮ್ನಿರಿ ಅಂತ. ಇವ್ರಿಗೆಲ್ಲ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಒಂದು ಮನೆ ವಿಚಾರನ ಮನೆ ಒಳಗಡೆ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ಹೊರಗಡೆ ಆ ಹೆಂಗಸರಿಗೆ ಆಗ್ಲಿ ಹೇಳೋದು. ಸ್ಟೈಲ್ ಮಾಡಿದ್ರೆ ಸಾಕಾಗಲ್ಲ, ಕೈಯಲ್ಲಿ ಐಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಲ್ಲ. ಐಫೋನ್ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿಲ್ಲ, ನಿಮ್ಮ ವ್ಯಕ್ತಿತ್ವ ಅದೇ ಬ್ರ್ಯಾಂಡ್ ಆಗಿರ್ಬೇಕು. ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದೇ ವಿಚಾರವಾಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಿಗ್ ಬಾಸ್ ರಂಜಿತ್ ವಿರುದ್ಧ ದೂರು ದಾಖಲಾಗಿದೆ. ಅವರ ಮನೆ ಹೆಂಗಸರು ಅಕ್ಕ ಹಾಗೂ ಆತನ ಪತ್ನಿಯ ನಡುವಿನ ಜಗಳವನ್ನ ಇಡೀ ಕರ್ನಾಟಕ ಇವತ್ತು ನೋಡ್ತಾ ಇದೆ. ಜೊತೆಗೆ ಅವರ ಭಾಷೆ, ಒಂದು ದ್ರಾಕ್ಷಿ ಗೋಡಂಬಿ ತಿಂತೀಯಾ ಅಂತ ಇಲ್ಲಿ ಲೆಕ್ಕ ಇಡೋ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಅಸಹ್ಯ ಆಗ್ತಾ ಇದೆ. ಏನ್ ಪ್ರಕರಣ, ಏನಿದು, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ವೆಂಕಟೇಶ್? ಸಿಂಧೂರ, ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಏನು ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂಥ ರಂಜಿತ್ ಹಾಗೂ ಅವರ ಸಹೋದರಿ ನಡುವೆ ನಡೆದಿರುವಂತಹ ಗಲಾಟೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕೂಡ ದೂರು ಪ್ರತಿದೂರನ್ನು ಕೂಡ ನೀಡಿದ್ದಾರೆ. ಅಂದರೆ ಈ ಅಮೃತಹಳ್ಳಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಸಾಯಿ ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಈ ರಂಜಿತ್ ಆಗಿರ್ಬೋದು, ಅವರ ಅಕ್ಕ ರಶ್ಮಿ, ಜಗದೀಶ್ ಸೇರಿದಂತೆ ಎಲ್ಲರೂ, ಅವರ ತಾಯಿ ಎಲ್ಲರೂ ಒಟ್ಟಿಗೆ ವಾಸವನ್ನು ಮಾಡ್ತಾ ಇರ್ತಾರೆ. ಈತನಿಗೆ ಮದುವೆ ಆದ ನಂತರ ಅವರ ಅಕ್ಕ ಅವರು ಕೂಡ ಒಂದು ಫ್ಲಾಟನ್ನು ಖರೀದಿ ಮಾಡಿ 3ನೇ ಫ್ಲೋರ್ಗೆ ಅವರು ಶಿಫ್ಟ್ ಆಗ್ತಾರೆ. ಅದಾದ ಬಳಿಕ ಇವರೆಲ್ಲರೂ ಅವ್ರ ಮನೆಯಲ್ಲಿ ಅವರು ಮತ್ತೆ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಆತ ಬಂದು ತನಗೂ ಕೂಡ ಈ ಮನೆಯಲ್ಲಿ ಫ್ಲಾಟ್ ಬೇಕು, ಫ್ಲಾಟಲ್ಲಿ ನನಗೂ ಪಾಲು ಬರಬೇಕು ಅಂತ, ಅಂದರೆ ಮೊದಲನೇ ಫ್ಲೋರಲ್ಲಿ ಏನಿದ್ರು ಆ ಒಂದು ಫ್ಲಾಟ್ ರಂಜಿತ್ ಅವರ ತಾಯಿ ಮತ್ತು ಅವರ ಅಕ್ಕ ಹೆಸರಲ್ಲೇ ಇರುತ್ತೆ. ಹಾಗಾಗಿ ಅವ್ರಿಗೆ ಸೇರಬೇಕು ಅಂತ ಹೇಳಿ ಕೂಡ ಅವ್ರು ಹೇಳಿರ್ತಾರೆ. ಅವರು ಸ್ವಂತ ದುಡ್ಡಲ್ಲಿ ಅವರು ಮೇಲೆ ಫ್ಲಾಟನ್ನು ಖರೀದಿ ಮಾಡಿರ್ತಾರೆ. ಆದರೆ ಈ ಫ್ಲಾಟ್ನಲ್ಲಿ ನನಗೂ ಏನೋ ಒಂದು ಅಧಿಕಾರ ಇದೆ, ನನಗೂ ಬೇಕು ಅಂತ ಹೇಳಿ ಗಲಾಟೆ ಮಾಡಿ ಮನೆಯಿಂದ ಖಾಲಿ ಮಾಡಿ ಅಂತ ಹೇಳಿ ನನ್ನ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾನೆ ನನ್ನ ತಮ್ಮ ಅಂತ ಹೇಳಿ ಅವರ ಒಂದು ಭಾವ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಈಗ ದೂರಿಗೆ ಸಂಬಂಧಪಟ್ಟಂತೆ ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಸೆಲೆಬ್ರಿಟಿಗಳಂತ ಹೇಳಿದರೆ ಸಮಾಜದಲ್ಲಿ ಅವರು ಮಾಡುವಂಥ ಕೆಲಸಗಳನ್ನು ಅನುಕರಣೆ ಮಾಡ್ತಾ ಅವರ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ಆದರೆ ಈ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂತ್ಕೊಂಡು ಮನೆಯಲ್ಲಿ ಏನು ಬಗೆಹರಿಸ್ಕೊಳ್ಬಹುದಂಥ ವಿಚಾರವನ್ನು ಐಫೋನ್ ಹಿಡ್ಕೊಂಡು ವಿಡಿಯೋವನ್ನು ಮಾಡಿಕೊಂಡು ಅದನ್ನು ಹರಿಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ. ಅಂದರೆ ಇವರು ಯಾವ ಸೀಮೆಯ ಸೆಲೆಬ್ರಿಟಿಗಳು ಮತ್ತು ಇವ್ರನ್ನ ಯಾವ ರೀತಿಯಾಗಿ ಜನ ಫಾಲೋ ಮಾಡಬೇಕು ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ಕೈಯಲ್ಲಿ ಐಫೋನ್ ಹಿಡ್ಕೊಂಡು ಒಂದು ಬ್ರಾಂಡ್ ವ್ಯಕ್ತಿತ್ವ ಅಂತ ರೂಪಿಸೋ ಬದಲು ಅದು ಯಾವುದನ್ನು ಹಿಡ್ಕೊಂಡಿದ್ದೀವಿ, ನಾವೇನು ಮಾತಾಡ್ತಾ ಇದ್ದೀವಿ ಅನ್ನೋಂಥದ್ದು ಕೂಡ ಒಂದು ಪರಿಜ್ಞಾನ ಇರಬೇಕು. ಸದ್ಯ ಇವರು ಸೊಸೈಟಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಸಿಂಧೂರ. ಎಸ್ ವೆಂಕಟೇಶ್, ಈಗ ಗಲಾಟೆ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ? ಏನ್ ಕತೆ? ಇನ್ನು ಇವಾಗ ಪೊಲೀಸರು ಏನ್ ಇಬ್ರು ಕರೆಸಿ ಏನಾದ್ರು ಸಂಧಾನ ನಡೆಸ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಸಿಂಧೂರ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ NCR ಅನ್ನು ಕೂಡ ಮಾಡಿಕೊಂಡು ಇಬ್ಬರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ಈ ಒಂದು ಆಸ್ತಿ ವಿಚಾರ ಆಗಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕೋರ್ಟಲ್ಲಿ ನೀವು ಈ ವ್ಯಾಜ್ಯವನ್ನು ವಿಲೇವಾರಿಯನ್ನು ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಪೊಲೀಸರು ಕೂಡ ಇಬ್ಬರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ. ಅವರ ಮುಂದಿನ ತೀರ್ಮಾನ ಅಂದರೆ ಅವ್ರು ಹೇಳಿದಂಗೆ ಕಾನೂನು ಹೋರಾಟ ಮೂಲಕ ನೀವೇನು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದೆ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಇದ್ದಾರೆ. ಆದರೆ ಈಗ ಹೊಡೆದಾಟಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ದೂರು ಇದುವರೆಗೂ ದಾಖಲಾಗಲಿಲ್ಲ ಸಿಂಧೂರ. ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ಒಂದು ಸೆಲೆಬ್ರಿಟಿ ಅಂತಂದ್ರೆ ಒಂದು ಲೈಫ್ ಸ್ಟೈಲ್ ಅಂತ ಇರುತ್ತೆ. ಏನು ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ಒಂದು ದೊಡ್ಡ ಸೆಲೆಬ್ರಿಟಿ ಏನ್ರಿ ಅಂತ ಜನ ಅವರನ್ನ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಒಬ್ಬ ಸೆಲೆಬ್ರಿಟಿಯ ಲೆವೆಲ್ಗೆ ಅವರನ್ನು ಟ್ರೀಟ್ ಮಾಡಿದಾಗ ಅವ್ರ ಆಕ್ಷನ್ಗಳು ಹೇಗಿರಬೇಕು, ಆ್ಯಂಡ್ ಒಬ್ಬ ಸೆಲೆಬ್ರಿಟಿ ಇದಾನೆ ನಮ್ಮ ಮನೆಯಲ್ಲಿ ಅಂತಂದಾಗ ಅವ್ರ ಮನೆಯವರು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು. ಒಂದು ಮನೆಯ ವಿಚಾರ ಇತ್ತು ಅಂದ್ರೆ ಡೀಸೆಂಟ್ ಆಗಿ ಕೋರ್ಟ್ಗೆ ಹೋಗಿ ಒಂದು ಕಂಪ್ಲೇಂಟ್ ಇದು ಮಾಡಿಕೊಂಡು ಕೋರ್ಟಲ್ಲಿ ಆ ವ್ಯಾಜ್ಯವನ್ನ ಇತ್ಯರ್ಥ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಮನೆಯ ಹೆಂಗಸರ ಕಿತ್ತಾಟ ನೋಡಿ ಯಾವ ಥರ ಇದೆ. ಅದರ ಜೊತೆಗೆ ರಂಜಿತ್ ಕೂಡ ಇದರಲ್ಲಿ ನನಗೂ ಈ ಮನೇಲಿ ಪಾಲ್ ಬೇಕು ಅಂತ ಕೇಳ್ಕೊಂಡು ಗಲಾಟೆ ಮಾಡ್ತಾ ಇದ್ದಂಥ ವಿಚಾರ. ಅಂದರೆ ಯಾವ ಅಪಾರ್ಟ್ಮೆಂಟಲ್ಲಿದ್ದರೆ ಏನ್ರಿ ಬುದ್ಧಿ ನೆಟ್ಟಗಿರ್ಬೇಕಲ್ಲ. ಆ ಕೈ ಆ್ಯಕ್ಷನ್ಗಳು ನೋಡಿ,
ಹಳ್ಳಿಲೂ ಹೆಂಗಸರು ಈ ಥರ ಕಿತ್ತಾಡಲ್ಲ ಇವತ್ತಿನ ದಿವಸ. ಐ ಥಿಂಕ್ ಪ್ರಾಣಿಗಳಿಗೂ ಕಡೆ ವರ್ಸ್ಟ್ ಇದು, ಅಸಹ್ಯ ಇದು. ಏನು ಹೇಳಿದ ಅಸಹ್ಯ ಇದು. ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಬಿಟ್ರೆ ಹೊರಗಡೆ ಅವ್ರಿಗೆ ಮನೆಯವರೇ ವಿಡಿಯೋ ಮಾಡ್ಕೊಂಡು ಅದನ್ನ ಹರಿಬಿಡ್ತಾರೆ. ಇನ್ನು ಯಾರು ಲೀಕ್ ಮಾಡೋಕ್ಕಾಗತ್ತೆ? ಅವರ ಮೊಬೈಲಲ್ಲಿ ಆಗಿರೋ ವಿಡಿಯೋ ಹೊರಗಡೆ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಮನೆಯವ್ರುಗಳೇ ಈ ಥರ ವಿಡಿಯೋ ಮಾಡಿಕೊಂಡು ಈ ಥರ ಇದನ್ನ ವೈರಲ್ ಮಾಡಿಕೊಂಡು ಸುದ್ದಿ ಮಾಡಿಕೊಂಡು ಇದನ್ನ ಏನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಏನು ಮೆಸೇಜ್ ಕನ್ವೆ ಮಾಡೋದಕ್ಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದಕ್ಕಿಂತ ಅಸಹ್ಯ ಇನ್ನೊಂದೇನಾದ್ರೂ ಇದೆಯಾ? ಆ ಕೈ ಆ್ಯಕ್ಷನ್ಗಳು ನೋಡಿ ಅವ್ರದ್ದು. ಮನೇಲಿ ಊಟ ಮಾಡೋ ವಿಚಾರಕ್ಕೆ ಒಂದು ತನ್ನಕ್ಕೆ ಇಷ್ಟೊಂದೆಲ್ಲ ವಲ್ಗರ್ ಆಗಿ ಇಷ್ಟೊಂದೆಲ್ಲ ಕೆಳ ಹಂತಕ್ಕಿಳಿದು ಮಾತಾಡಬೇಕಾದು. ಬೀಟ್ ರಂಜಿತ್ ವೈಫ್ ಆಗಿರಲಿ ಅಥವಾ ರಂಜಿತ್ ಅವ್ರ ಅಕ್ಕ ಆಗಿರಲಿ, ಯಾರಾದ್ರೂ ಆಗಿರಲಿ, ಆ ಕೈ ಆ್ಯಕ್ಷನ್ಗಳು ನೋಡ್ರಿ. ಹೊರಗಡೆ ಲಿಪ್ಸ್ಟಿಕ್ ಮೆತ್ಕೊಂಡು ದೊಡ್ಡದಾಗಿ ಮೇಕಪ್ ಮಾಡ್ಕೊಂಡು ಹೊರಗಡೆ ಬಂದು ಬ್ರ್ಯಾಂಡೆಡ್ ಲೈಫ್ ಸ್ಟೈಲ್ ಅಂತ ತೋರಿಸ್ಕೊಂಡ್ರೆ ಸಾಲಲ್ಲ. ನಿಮ್ಮ ಬುದ್ಧಿಗಳನ್ನ ಬ್ರ್ಯಾಂಡೆಡ್ ಆಗಿ ಇಟ್ಕೊಳ್ಳಿ. ಫಸ್ಟು ನಿಮ್ಮ ವ್ಯಕ್ತಿತ್ವವನ್ನು ಬ್ರ್ಯಾಂಡೆಡ್ ಆಗಿ ಇಟ್ಕೊಳ್ಳಿ. ಸಮಾಜದಲ್ಲಿ ಏನು ಸ್ಥಾನ ನಿಮಗೆ ಕರ್ನಾಟಕದ ಜನ ಕೊಟ್ಟಿದ್ದಾರೆ, ನೀವು ಯಾವ ಜಾಗದಲ್ಲಿದ್ದೀರಾ, ನೀವು ಹೆಂಗಿರಬೇಕು ಅಂತ ತಿಳ್ಕೊಳ್ಳಿ. ಆ ಮಗು ನೋಡ್ರಿ, ಎದೆ ಎತ್ತರಕ್ಕೆ ಬೆಳೆದಿರೋಂಥ ಒಂದು ಹೆಣ್ಮಗು ಇದೆ. ಪಾಪ ಆ ಮಗು ಎಳ್ಕೊಳಕ್ ಹೋಗುತ್ತೆ, ಸುಮ್ಮನಿರಿ ಆಯ್ತು ಅಂತ ಹೇಳಿ. ಹುಟ್ಟಿಲ್ಲಮ್ಮ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ ನನ್ನ ಬಟ್ಟೆ ಎಳ್ದು ರೆಡಿಂಗೆ ರೇಷನ್ ಏಯ್ ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದ್ಲು? ಬಟ್ಟೆ ಯಾಕೆ ಹೊಡಿತಿದ್ಯಾ ನಿಕ್ಕೆ? ಬಟ್ಟೆ ಎತ್ತಲು, ಬಟ್ಟೆ ಎತ್ತಲು, ಅವಳು ಹೊಡೆದಿರೋದು ಇದೆಲ್ಲ ಪ್ರೂಫ್ ನಡಿ. ಬಟ್ಟೆ ಎತ್ತಲು, ಬಟ್ಟೆ ಎತ್ತಲು. ಹುಟ್ಟಿಲ್ಲಮ್ಮ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ ನನ್ನ ಬಟ್ಟೆ ಎಳ್ದು ರೆಡಿಂಗೆ ಹಿಂಗೆ ಎತ್ತಲು ಬಟ್ಟೆ Shit. ಬಟ್ಟೆ ಎಳ್ದು ರೆಡಿಂಗೆ. ಕೈ ಮಾಡಿಲ್ಲ. ಯಾವಳು ಕೈ ಮಾಡಿದವಳು ಇವಾಗ? ನೀ ಕೈ ಮಾಡಿದ್ದು, ನೀನ್ ಬಟ್ಟೆ ಎಳ್ದಿ ನಂದು. ಬಟ್ಟೆ ಎಳ್ದಿಲ್ಲ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ, ನನ್ ಬಟ್ಟೆ ಸೇರ್ಸತ್ತದೆ. ನನ್ನ ಹತ್ರ ವಿಡಿಯೋ ಇದೆ. ನನ್ ಬಟ್ಟೆ ಸೇರ್ ನೀ ಎಳ್ದಿದ್ಯಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ? ಆಯ್ತಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ? ಹೊಡ್ದಿದ್ಯಾ? ನನ್ ಬಟ್ಟೆ ಇವಾಗ ಆಲ್ರೆಡಿ ಅನ್ಬೋಸಕ್ ರೆಡಿ ಇರೋ. ಹೋಗು, ಮಾಡ್ತಾ ಇದೀನಿ. ಹೋಗು. ಹಾ, ನಾನ್ ಬರೀ ಬಿಸಿನೀರ್ ಕಾಯಿಸ್ಕೊಂತ ಇದೀನಿ ರೆಡಿ. ರೇಷನ್ ಎಲ್ಲ ನೀನ್ ಬಂದು ಅಡಿಗೆ ಮಾಡ್ಕೊಳ್ಳೋ. ನಾನ್ ಬಿಸಿನೀರ್ ನಾನ್ ತಗೊಳ್ತಿರೋದು. ಇರೋ ಹೋಗು. ನಾನ್ ಬಿಸಿನೀರ್ ತಗೊಂತ ಇದೀನಿ ರೆಡಿ ನನ್ ಮನೆಯಲ್ಲಿ. ಕಪ್ಪಳಕ್ ಹಾಕ್ತೇನೆ. ನಾನ್ ಕಪ್ಪಳಕ್ ಹಾಕಿಲ್ಲ, ನೀನ್ ನನ್ ಬಟ್ಟೆ ಎತ್ತಿದ್ದು. ಅಯ್ಯೋ, ಯಾವಳು ಹೊಡ್ತಾವಳು? ನೀನ್ ಬಟ್ಟೆ ಎತ್ತಿದೆ. ಮುಟ್ಟೆ ಇಲ್ಲ ನಿಂದು. ನಾನು ನೀನ್ ನನ್ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಎತ್ತಿದ್ಯಾ? ನನ್ ಬಟ್ಟೆ ಎತ್ತಿದಕ್ಕೆ ಆಯ್ತಾ? ನೀನ್ ನನ್ ಬಟ್ಟೆ ಎತ್ತಿದಕ್ಕೆ, ನೀನ್ ನನ್ ಬಟ್ಟೆ ಎತ್ತಿದಕ್ಕೆ, ನನ್ ಬಟ್ಟೆ ಎತ್ತಿದ, ನನ್ ಬಟ್ಟೆ ಎತ್ತಿದ, ಮನೆಗೆ ಬಂದು ನನ್ ಬಟ್ಟೆ ನಿಂತಿದ್ದು. ಹೊಡಿತಾ ಇದೆಯಲ್ವಾ? ನಾನ್ ಹೊಡಿತಿಲ್ಲ. ರೆಡಿ ಒಂದು ಬೇಕು ಅಂತ ಅವ್ಳು ಮಾಡ್ಕೊಳ್ಳೋದು. ರೆಡಿ ರೆಕಾರ್ಡಿಂಗ್. ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ? ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಒಂದು ಹೆಣ್ಣು ಕರ್ಕೊಂಡ್ಬಂದು ಹಿಂಗೆ ನೀಚವಾಗಿ ಮಾಡ್ಕೊಂತ ಇದ್ದೀರಲ್ಲ, ಹಿಂಗೆಲ್ಲ ಹೊಡ್ಸ್ಕೊಂಡು ಮಾಡ್ತಿರೋದು. ನಿಮ್ಗೂ ಒಂದ್ ಮಗಳಿಲ್ವಾ? ನಿಮಗ್ ಬೇಕು ಅಂತ ಮಾಡ್ತಿರೋದು ನೀನು. ಪಾಪ ನೀನೇನ್ ಮಾಡ್ತಾ ಇದ್ದೀಯ? ನೀನ್ ಯಾಕೆ ನನ್ ಬಟ್ಟೆ ಎತ್ತದೆ? ಬಟ್ಟೆ ಮುಟ್ಟಿಲ್ಲ. ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು. ನೀನ್ ಬಟ್ಟೆ ಮುಟ್ಟಿ ಎತ್ತಿದ್ಯಾ? ನೀನ್ ನನ್ ಬಟ್ಟೆ ಮುಟ್ಟಿ ಎತ್ತಿದ್ಯಾ? ಮತ್ತೆ ಎತ್ತಿಲ್ವಾ ನೀನು? ಈಗ ಬಿಚ್ಚಿದೇನಕ್ಕೆ? ನೀನ್ ಯಾಕೆ ಎತ್ತದೆ? ವಿಡಿಯೋ ಇದೆ ಆಯ್ತಾ? ಕೈ ಎತ್ತದೆ ಯಾವಳು? ನೀನು ನೀನ್ ಬಟ್ಟೆ ಎತ್ತಿದ ಕಪಾಳಕ್ಕೆ ಹಾಕಿದ್ದು. ನೀನ್ ನನ್ಗೆ ಹೊಡೆದಿದ್ದ ನೀನ್ ನನ್ ಮಾಡಿದ ಕಡೆ ನೀನ್ ನನ್ ಬಟ್ಟೆ ಹೌದಾ? ಇವಾಗ ಯಾಕೆ ಕೊಡ್ದೆ? ಮತ್ತೆ ಮೈ ಮೇಲೆ ಬಂದ್ರೆ ತಳ್ಜಿಲ್ದೆ ಇನ್ನೇನೆ ಮಾಡ್ತೀಯ? ನಾನು ನಿಂತರ ಓಡ್ತಾ ಇಲ್ಲ. ನೋಡು, ನೀನ್ ಮಾಡ್ತಿರೋದು. ನೀನ್ ನನ್ ಬಟ್ಟೆ ರೇಷನ್ ನೀನ್ ತಂದಾಕಿದ್ಯಾ ನನಗೆ? ರೇಷನ್ ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆಯಲ್ಲಿ ಕೂತಿದ್ದೀರಲ್ಲ. ನನ್ನ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ನ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ? ನಮ್ಮನ ಮನೆಗೆ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ನ ಗಂಡನ ಮನೇಲಿ ನೀವು ಕೂತಿರೋದು. ನೀನು ಬಿಕಾರಿ. ನೀನು ಚಪ್ಪರ್. ನೀನ್ ಬಿಕಾರಿ. ನಾನಲ್ಲ. ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ಹೇಳಿ ಇವಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ನೀನ್ ಅವ್ಳ ಬಟ್ಟೆ ಎತ್ತಲು ಕಣೋ, ಬಟ್ಟೆ ಕಿತ್ತ ಎತ್ತಲು ಕಣೋ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು. ನಿನ್ನ ಅಕ್ಕ ನಾನು. ಬಟ್ಟೆ ಕಿತ್ತ ಎತ್ತಿದಕ್ಕೆ ಬಟ್ಟೆ ಕಿತ್ತ ಎತ್ತದ್ಲು ರಶ. ರಶ ನಿನ್ ಮೇಲೆ ಆಣೆ ಇಡ್ತೀನಿ ನಾನು. ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗ್. ರಶ ಮನೆಯೊಳಗೆ ಬಂದಿಲ್ಲ. ಎರಡ? ಏ ಸುಳ್ಳು. ದಯವಿಟ್ಟು ಬರ್ತೀರಾ ಸರ್ ಇಲ್ಲಿ?
ಹೊಡೆದಿರೋದು ಪ್ರೂಫ್ ಇದೆ, ಮಕ್ಕದಲ್ಲಿ ಊದಿರೋದಲ್ಲಿ. ಯಶ ಹೊಡೆದಿದ್ದೀನಿ. ಮಕ್ಕ ಕೊಡ್ಬಿಡ್ತೀನಿ ನಿನಗೆ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅವ್ರ ಗದೆ ಬೇಕಾಗಿರೋದು ಇರು ಬಂದಲ್ಲಿ ಅವ್ನು ಹುಡಿಯಕ್ ಬಂದಿರೋದು. ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ನೀನ್ ಅವ್ಳ ಬಟ್ಟೆ ಎತ್ತಲು ಕಣೋ, ಬಟ್ಟೆ ಕಿತ್ತು ಎತ್ತಲು ಕಣೋ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು, ನಿನ್ನ ಅಕ್ಕ ನಾನು. ಬಟ್ಟೆ ಕಿತ್ತು ಎತ್ತಿದಕ್ಕೆ ಬಟ್ಟೆ ಕಿತ್ತು ಎತ್ತದ್ಲು ರಶ. ರಶ ನಿನ್ ಮೇಲೆ ಹಣೆ ಇಡ್ತೀನಿ ನಾನು, ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗ್. ಯಶ ಮನೆಯೊಳಗೆ ಬಂದಿಲ್ಲ. ಎರಡ ಏ ಸುಳ್ಳು. ದಯವಿಟ್ಟು ಬರ್ತೀರಾ ಸರ್ ಇಲ್ಲಿ? ಹೊಡೆದಿರೋದು ಪ್ರೂಫ್ ಇದೆ, ಮಕ್ಕದಲ್ಲಿ ಊದಿರೋದಲ್ಲಿ. ಯಶ ಹೊಡೆದಿದ್ದೀನಿ. ಮಕ್ಕ ಕೊಡ್ಬಿಡ್ತೀನಿ ನಿನಗೆ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅವ್ರ ಗದೆ ಬೇಕಾಗಿರೋದು ಇರು ಬಂದಲ್ಲಿ ಅವ್ನು ಹುಡಿಯಕ್ ಬಂದಿರೋದು. ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ನೀನ್ ಅವಳ ಬಟ್ಟೆ ಎತ್ತದ್ಲು ಕಣೋ, ಬಟ್ಟೆ ಕಿತ್ತು ಎತ್ತದ್ಲು ಕಣೋ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು, ನಿನ್ನ ಅಕ್ಕ ನಾನು. ಬಟ್ಟೆ ಕಿತ್ತು ಎತ್ತಿದಕ್ಕೆ ಬಟ್ಟೆ ಕಿತ್ತು ಎತ್ತ. ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತ ರೇಷನ್. ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದ್ಲು? ಬಟ್ಟೆ ಯಾಕೆ ಹೊಡಿತಿದ್ಯಾ ನಿನಗೆ? ಬಟ್ಟೆ ಎತ್ತದ್ಲು, ಬಟ್ಟೆ ಎತ್ತದ್ಲು. ಅವ್ಳು ಹೊಡ್ದಿರೋದ್ಕಿದೆಲ್ಲ ಪ್ರೂಫ್ ನಡಿ. ಬಟ್ಟೆ ಎತ್ತದ್ಲು, ಬಟ್ಟೆ ಎತ್ತದ್ಲು. ಮುಟ್ಟಿಲ್ಲಮ್ಮ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ ನನ್ ಬಟ್ಟೆ ಎಳ್ದು ನಡಿ. ಹಿಂಗೆ ಎತ್ತದ್ಲು ಬಟ್ಟೆ. ದ್ರಾಕ್ಷಿ ಗೋಡಂಬಿ ತಿನ್ನೋದಕ್ಕೆ ಮಾನ ಮರ್ಯಾದೆ ಬೇಕಾಗಿಲ್ಲ. ರಂಜಿತ್ ಅಕ್ಕ ಮತ್ತೆ ರಂಜಿತ್ ಹೆಂಡತಿಗೆ ಹೇಳ್ತಾ ಇರೋದು, ದ್ರಾಕ್ಷಿ ಗೋಡಂಬಿ ತಿನ್ನಕ್ ಮಾನ ಮರ್ಯಾದೆ ಬೇಕಾಗಿಲ್ಲ. ಆದ್ರೆ ನೀವು ನಡ್ಕೊಳ್ತಿದ್ದೀರಲ್ಲ, ಇದಕ್ಕೆ ಇದ್ರ ಬಗ್ಗೆ ನೀವು ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಅಲ್ಲಿ ಬಹುಶಃ ರಂಜಿತ್ ಅವ್ರ ತಂದೆ ಇದ್ದಾರೆ ಅಂತ ಅನ್ಸುತ್ತೆ, ಆ ವಯಸ್ಸಾದವ್ರು ಇದ್ದಾರೆ, ಅವ್ರ ಮುಂದೆನೆ ಜಗಳ ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ. ಅಂಡ್ ರಂಜಿತ್ ಅಂತ ಹೇಳ್ತಾರೆ, ನನ್ನನ್ನೇನು ಸಾಯಿಸ್ಬಿಡ್ತೀರಾ ಅಂತ. ಇವರಿಬ್ರು ಗಲಾಟೆ ಆಗೋದು ನೋಡಿದ್ರೆ ಇವರಿಬ್ರು ಸಾಯಲ್ಲ, ಇವ್ರು ಯಾರನ್ನಾದ್ರೂ ಬೇರೆಯವ್ರನ್ನ ಸಾಯಿಸ್ತಾರೆ ಹೊರತು ಇವ್ರು ಖಂಡಿತ ಅಂತ ಮನಸ್ಥಿತಿಯವ್ರಲ್ಲ. ವಯಸ್ಸಾದಂಥ ಮಾವ ಮನೆಯಲ್ಲಿದ್ದಾರೆ, ಆ ತಂದೆ ಮನೆಯಲ್ಲಿದ್ದಾರೆ, ಅವ್ರ ಮುಂದೆನೆ ಇವರ ಸರ್ಕಸ್ಗಳು ನಡೀತಾ ಇದೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋ ಆ ಹೆಣ್ಮಗು ಇದೆ, ಆ ಹೆಣ್ಮಗು ಮುಂದೆ ಕೆಟ್ಟ ಕೊಳಕ ಭಾಷೆಗಳನ್ನ ಮಾತಾಡ್ಕೊಂಡು, ಐಫೋನ್ ಇಟ್ಕೊಂಡು ವಿಡಿಯೋಗಳು ಮಾಡಿಕೊಂಡು ಮನೆ ಜಗಳನ್ನ ಹಾದಿ ಬೀದಿ ರಂಪ ಮಾಡಿ ಇವತ್ತು ರಂಜಿತ್ ಅಕ್ಕ ಹಾಗೂ ರಂಜಿತ್ ಹೆಂಡತಿಯ ನಡುವೆ ನಡೆದಿರುವಂತ ಗಲಾಟೆ.